ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇರ್ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಿನ್ನೆ ಒಂದು ಸುಮ್ಮನೆ ನಾರ್ಮಲ್ ಆಗಿ ಇದು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೆ. ಅಂದರೆ ನಾನು ವಾಯ್ಸ್ ಓವರ್ ಕೊಡಲಿಲ್ಲ, ಸುಮ್ಮನೆ ಮ್ಯೂಸಿಕ್ ಆ್ಯಡ್ ಮಾಡಿ ಸ್ಟಿಚ್ ಮಾಡೋದನ್ನು ಸ್ವಲ್ಪ ಏನಾದರೂ ಕಲಿಯೋದೇನಾದರೂ ಇತ್ತು ಅಂತಂದರೆ ಕಲಿತಾರೆ ಅಂತಂದ್ಬಿಟ್ಟು ಮ್ಯೂಸಿಕ್ ಆ್ಯಡ್ ಮಾಡಿ ಸ್ಟಿಚಿಂಗ್ ಮಾಡೋದು ಹಾಕಿದ್ದೆ. ನಮ್ಮ ಕವಿತಾ ಅವ್ರಿಗೂ ಒಂದು ಕಮೆಂಟ್ ಹಾಕಿದ್ರು. ಕವಿತಾ ಏನಂತ ಅಂತಂದರೆ, ಸ್ಟಿಚಿಂಗ್ ಮಾಡಿದಾದ್ಮೇಲೆ ಇದು ಓಪನ್ ಆಗೇ ಇತ್ತು, ಬಟ್ ಆಮೇಲೆ ನೋಡಿದ್ರೆ ಕ್ಲೋಸ್ ಆಗಿತ್ತಲ್ವ, ಬಟನೂ ಹಾಕಿಲ್ಲ, ಏನೂ ಹಾಕಿಲ್ಲ ನೀವು ಅಂತಂದರು. ಹೌದು, ಬಟನ್ ಹಾಕೋಣ ಅಂತಂದ್ಬಿಟ್ಟು ನಾನು ಕ್ಲೋಸ್ ಮಾಡಿದ್ದಿಲ್ಲ, ಓಪನ್ ಆಗೇ ಬಿಟ್ಟಿದೆ. ಏನಪ್ಪ ಅಂತಂದರೆ ನನಗೆ ಯಾಕೋ ಗೊತ್ತಿಲ್ಲ, ಕ್ಲೋಸ್ ಮಾಡಿಬಿಡೋಣ ಅಂತಂದು ಇಲ್ಲೇನು ಓಪನ್ ಇತ್ತಲ್ವ, ಇಲ್ಲಿ ಓಪನ್ ಇರೋದು ನಾನು ಕ್ಲೋಸ್ ಮಾಡಿ ಲೇಸ್ ಅಟ್ಯಾಚ್ ಮಾಡಿದೆ. ಯಾಕಂತಂದರೆ ಇದು ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ನಾನು ಶೋಲ್ಡ್ರ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ, ಹಾಗಾಗಿ ಆರಾಮಾಗಿ ಆಗುತ್ತೆ. ನಾನು ಎರಡಕ್ಕೂ ಈಕ್ವಲ್ ಆಗಿ ತೊಗೊತೀನಿ. ಇಲ್ಲ ಡೋರಿ ಹಾಕಿದ್ರು ಓಕೆ, ಮತ್ತು ಬಟನ್ ಹಾಕಿದ್ರು ಓಕೆ, ಇಲ್ಲ ಜಾಯಿಂಟ್ ಮಾಡಿದ್ರು ಕೂಡ ಓಕೆ. ಯಾಕಂತಂದರೆ ನಮ್ಮ ಫಿಟ್ಟಿಂಗ್ ಹೊಲಿಗೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಮುಗೀತು ಅಷ್ಟೇ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಶೋಲ್ಡ್ರ್ ಜಾಸ್ತಿ ತೊಗೊಂಡು ಕಟ್ಟಿಂಗನ್ನು ಮಾಡುವಾಗ ಮಾಡಿರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಡಿಸೈನ್ ಬಂದಿದೆ. ಒಂಥರ ಜುಮ್ಕಾ ಡಿಸೈನ್ ಸ್ಟಿಚಿಂಗನ್ನು ಮಾಡಿದ್ದೀನಿ. ಬೋಟ್ ನೆಕ್ಕು, ಫ್ರಂಟಲ್ಲಿ ನಾರ್ಮಲ್ ನೆಕ್ಕು, ಯಾವುದೇ ರೀತಿ ಬೋಟ್ ನೆಕ್ ಏನಿಲ್ಲ, ನಾರ್ಮಲ್ ನೆಕ್ ಇತ್ತು. ನಾರ್ಮಲ್ ನೆಕ್ ಇಟ್ಟು ಸ್ಟಿಚಿಂಗನ್ನು ಮಾಡಿದ್ದೀನಿ. ಈ ರೀತಿ ಆಗಿದೆ ನೋಡ್ತಾ ಇರ್ಬೋದು. ಇದು ಪಪ್ಪು ಸ್ಲೀವ್ಸು, ಇದಕ್ಕೆ ನಾನು ಪಪ್ಪು ಸ್ಲೀವ್ಸನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ವೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಪಪ್ಪು ಸ್ಲೀವ್ಸನ್ನು ಸ್ಟಿಚಿಂಗನ್ನು ಮಾಡಿದ್ದೀನಿ. ನೋಡಿದ್ವಲ್ಲ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಕವಿತಾ, ನಾನು ಬಟನ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಏನಪ್ಪ ಅಂದರೆ ಬಟನ್ ಹಾಕಿರಲಿಲ್ಲ. ನಾನು ಡೈರೆಕ್ಟಾಗಿ ಸ್ಟಿಚಿಂಗನ್ನು ಹಾಕ್ಬಿಡೋಣ, ಎಲ್ಲ ಜಾಯಿಂಟ್ ಮಾಡಿ ಅಂತಂದು. ಬ್ಯಾಕಲ್ಲಿ ನಾನು ಏನಾದರೂ ಇತ್ತು, ಫ್ರಂಟಲ್ಲಿ ಕ್ಲೋಸ್ ಇತ್ತು ಅಂತಂದರೆ ನಾನು ಅಲ್ಲಿ ಬಟನ್ ಹಾಕ್ತಿದ್ದೆ, ಇಲ್ಲಾಂದರೆ ಡೋರಿ ಆದರೂ ಹಾಕ್ತಾಯಿದ್ದೆ. ಎರಡರಲ್ಲ ಒಂದು ಮಾಡ್ತಾಯಿದ್ದೆ. ಬಟ್ ಏನಪ್ಪ ಅಂತಂದರೆ ಈ ರೀತಿ ಆದರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ನಾನು ಬಟನ್ ಏನೂ ಹಾಕಿರಲಿಲ್ಲ. ಹಾಗಾಗಿ ಈ ರೀತಿ ಸ್ಟಿಚಿಂಗನ್ನು ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಡೌಟ್ ಕ್ಲಿಯರ್ ಆಯ್ತಲ್ವ? ನನಗಿದು ಸ್ಟಿಚಿಂಗ್ ಇದೆ, ಇದು ಸ್ಟಿಚಿಂಗ್ ಮಾಡಬೇಕು. ನಾನು ನಿನ್ನೆ ಒಂದು 2 ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ಸ್ನೇಹಿತರೆ. ಹಾಗಾಗಿ ಇವತ್ತು ಇದಷ್ಟು ಬ್ಲೌಸ್, 3 ಬ್ಲೌಸ್ ಲೈನಿಂಗ್ ಬ್ಲೌಸನ್ನು ಸ್ಟಿಚಿಂಗನ್ನು ಹಾಕಬೇಕು. ನೋಡೋಣ ಎಷ್ಟಾಗುತ್ತಾ ಅಷ್ಟು. ಇದು ಸ್ವಲ್ಪ ಡಿಸೈನ್ ಇದೆ, ಸ್ಲೀವ್ಸ್ಗೆಲ್ಲ ಡಿಸೈನ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಬಟ್ಟೆ ಮಂದ ಇದೆ. ಲೈನಿಂಗು ಸ್ಲೀವ್ಸಿಗೆ ಹಾಕಿದ್ರು ಓಕೆ, ಹಾಕಿಲ್ಲ ಅಂದರೂ ಓಕೆ. ಲೈನಿಂಗ್ ಹಾಕಿಬಿಟ್ರೆ ತುಂಬ ದಪ್ಪ ಆಗಿಬಿಡುತ್ತೆ ಸ್ಲೀವ್ಸು. ಹಾಗಾಗಿ ಬಟ್ಟೆ ಸ್ವಲ್ಪ ಚೆನ್ನಾಗಿರೋದ್ರಿಂದ ಲೈನಿಂಗ್ ಯೂಸ್ ಮಾಡಲ್ಲ ಅದಕ್ಕೆ ಸ್ಲೀವ್ಸಿಗೆ. ಹಾಗಾಗಿ ಬಾಡಿಗೆ ಅಷ್ಟೇ ನಾನು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ.